ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿಹರ ನಿತ್ಯಂ ತುಳಸಿ ತ್ವಂ ನಮೋಸ್ತುತೆ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ತುಳಸಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಸರಳವಾಗಿ ಇಂದು ನಾನು ಮಾಡಿರ್ತಕ್ಕಂತಹ ತುಳಸಿ ಹಬ್ಬದ ಆಚರಣೆಯ ಒಂದು ವಿಡಿಯೋವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ತುಳಸಿ ಪೂಜೆಯನ್ನು ಮಾಡುವಂತಹ ಜಾಗವನ್ನು ಮೊದಲು ಸ್ವಚ್ಛ ಮಾಡಿಟ್ಟುಕೊಂಡು, ಹಾಗೆ ಒಂದು ಮಣೆಯನ್ನು ಇಟ್ಟು ಅದರ ಮೇಲೆ ಕೂಡ ಒಂದು ಚಿಕ್ಕ ರಂಗೋಲಿಯನ್ನು ಹಾಕಿಕೊಂಡು ಸುತ್ತ ರಂಗೋಲಿಯನ್ನು ಹಾಕಿ ಬಣ್ಣವನ್ನು ತುಂಬುತ್ತಿದ್ದೇನೆ. ಹಬ್ಬದ ವಿಶೇಷ ದಿನಗಳಲ್ಲಿ ಬಣ್ಣದ ರಂಗೋಲಿಗಳನ್ನು ಹಾಕುವುದರಿಂದ ನಮ್ಮ ಪೂಜೆ ತುಂಬ ಸುಂದರವಾಗಿ ಕಾಣುತ್ತದೆ. ನಾವು ಫ್ಲ್ಯಾಟಲ್ಲಿ ಇರೋ ಕಾರಣದಿಂದ ನನಗೆ ಇರುವಂತಹ ಒಂದು ಚಿಕ್ಕ ಜಾಗದಲ್ಲೇ ನಾನು ತುಳಸಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಡೆಕೋರೇಷನ್ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಸೀರೆ ಥರ ಚಿಕ್ಕದಾಗಿ ಉಡಿಸ್ಬಿಟ್ಟು ಅದಕ್ಕೆ ಒಂದು ಸೊಂಟದ ಪಟ್ಟಿಯನ್ನು ಕಟ್ಟಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಮುತ್ತಿನ ಸರವನ್ನು ಹಾಕ್ತಾ ಇದ್ದೀನಿ. ಗಿಡ ತುಂಬಾ ಚಿಕ್ಕದಾಗಿರೋದ್ರಿಂದ ನಾನು ಹೆಚ್ಚಿಗೆ ವೆಯ್ಟ್ ಇರ್ತಕ್ಕಂತಹ ಯಾವುದೇ ಹಾರಗಳನ್ನು ಹಾಕಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಿಂಪಲ್ ಆಗಿ ಹೂಗಳನ್ನು ಮುಡಿಸಿ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಅರಿಶಿನ ಕೊಂಬಿನಿಂದ ತಾಳಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದರ ಜೊತೆಗೆ 2 ಬಳೆಯನ್ನು ಕೂಡ ಒಂದು ದಾರದಲ್ಲಿ ಕಟ್ಕೊಂಡಿದ್ದೀನಿ. ಅದನ್ನು ತುಳಸಿ ಗಿಡಕ್ಕೆ ಕಟ್ತಾ ಇದ್ದೀನಿ. ನನಗೆ ಇಲ್ಲಿ ನೆಲ್ಲಿಕಾಯಿ ಚೆಟ್ಟು ಸಿಗೋದಿಲ್ಲ. ಆದ ಕಾರಣ ನಾನು ಒಂದು ಬೆಟ್ಟದ ನೆಲ್ಲಿಕಾಯಿನ ತೆಗೆದುಕೊಂಡು, ಅದು ವಿಷ್ಣುನ ರೂಪ ಕೂಡ ಆಗಿರೋದ್ರಿಂದ ತುಳಸಿ ಪಕ್ಕದಲ್ಲೇ ಇಡ್ತಾ ಇದ್ದೀನಿ. ನನ್ನ ಹತ್ರ ಕೃಷ್ಣನ ಮೂರ್ತಿ ಕೂಡ ಇರಲಿಲ್ಲ. ಫ್ರೆಂಡ್ಸ್, ನಾನು ದುಬೈಯಲ್ಲಿ ಇರೋ ಕಾರಣದಿಂದ ನನಗೆ ಕೆಲವೊಂದು ಸಾಮಗ್ರಿಗಳು ಸಿಗೋದಿಲ್ಲ. ಸಿಕ್ಕಂತಹ ಸಾಮಗ್ರಿಗಳಲ್ಲೇ ಆದಷ್ಟು ಸರಳವಾಗಿ ವಿಶೇಷವಾಗಿ ಪೂಜೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ದೇವರ ನೈವೇದ್ಯಕ್ಕಾಗಿ ನಾನು ಶಾವಿಗೆ ಪಾಯಸವನ್ನು ಕೂಡ ಮಾಡಿದ್ದೀನಿ. ಹಾಗೆ ದೇವರ ಮುಂದೆ ಉಡಿಯನ್ನು ಕೂಡ ಇಟ್ಟಿದ್ದೇನೆ. ತುಳಸಿ ಗಿಡಕ್ಕೆ ಸ್ವಲ್ಪ ನೀರನ್ನು ಸಿಮುಕಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಹಂಗ್ನೂಲು ಮತ್ತು ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆ ಹಾಲು ತುಪ್ಪವನ್ನು ನಾನಿಲ್ಲಿ ಬಿಡ್ತಾ ಇದ್ದೇನೆ. ನಾವು ತುಳಸಿಗೆ ಇಲ್ಲಿ ಮದುವೆಯನ್ನು ಮಾಡ್ತಾ ಇರೋದ್ರಿಂದ ಮದುವೆಯ ಪ್ರಕಾರವಾಗಿ ನಾವು ಕನ್ಯಾದಾನ ಮಾಡುವಾಗ ಹೇಗೆ ಹಾಲು ತುಪ್ಪವನ್ನು ಬಿಡ್ತೀವೋ ಹಾಗೆ ತುಳಸಿಗೆ ನಾವು ಇವತ್ತಿನ ದಿನ ಹಾಲು ತುಪ್ಪವನ್ನು ಹಾಕಬೇಕು. ಇದರೊಂದಿಗೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನಾವು ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ವಿಷ್ಣುವಿನ ಸ್ವರೂಪವಾಗಿರ್ತಕ್ಕಂತಹ ವಿಷ್ಣು ಲಕ್ಷ್ಮಿ ನೆಲ್ಲಿಕಾಯಿಯಲ್ಲಿ ನೆಲೆಸಿರುತ್ತಾರೆ ಎನ್ನುವ ಒಂದು ನಂಬಿಕೆ ಇರುವ ಕಾರಣದಿಂದ ಅವತ್ತಿನ ದಿನ ನೆಲ್ಲಿಕಾಯಿಯ ಆರತಿಯನ್ನು ನಾವು ತುಳಸಿ ಮಾತೆಗೆ ಮಾಡಬೇಕು. 2, 5, 9 ನಮಗೆ ಸಾಧ್ಯವಿರುವಷ್ಟು ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಹೆಚ್ಚಾಗಿ ಮಾಡಿದಷ್ಟು ತುಂಬಾ ಒಳ್ಳೆಯದು. ನಾನಿಲ್ಲಿ 5 ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡ್ತಾ ಇದ್ದೀನಿ. ನನಗಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಿಗುತ್ತೆ. ಹಾಗೆ ಪೂಜೆ ಮುಗಿದ ನಂತರ ತುಳಸಿ ಮಾತೆಗೆ ನಾವು ಕೆಂಪಾರತಿಯನ್ನು ಮಾಡಬೇಕು. ದೇವಿಗೆ ದೃಷ್ಟಿಯನ್ನು ತೆಗೆದು ಪೂಜೆಯನ್ನು ಸಮಾಪ್ತಿ ಮಾಡಬೇಕು. ಸ್ನೇಹಿತರೆ, ನಾನು ಮಾಡಿರ್ತಕ್ಕಂತಹ ತುಳಸಿ ಹಬ್ಬ ನಿಮಗೆ ಇಷ್ಟವಾಯಿತಾ? ಇಷ್ಟವಾದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.